ನಮಸ್ಕಾರ. ಈ ದಿನ ನಾನು ಮೊಬೈಲಲ್ಲಿ ಗೂಗಲ್ ಮೀಟನ್ನು ಹೇಗೆ ಬಳಸಬಹುದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾಯಿದ್ದೀನಿ. ಮೊದಲದಾಗಿ ನಿಮ್ಮ ಮೊಬೈಲಲ್ಲಿ ಒಂದು ಗೂಗಲ್ ಪ್ಲೇಸ್ಟೋರಿಂದ ಮೀಟ್ ಅಂತಕ್ಕಂಥ ಒಂದು ಅಪ್ಲಿಕೇಶನನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಮೀಟ್ ಅಂತಕ್ಕಂಥದ್ದು ಒಂದು ಕ್ಯಾಮ್ರಾ ಸಿಂಬಲ್ ಇರ್ತಕ್ಕಂಥದ್ದು. ಆ ರೀತಿಯಾಗಿರ್ತಕ್ಕಂಥ ಒಂದು ಅಪ್ಲಿಕೇಶನನ್ನು ಮೊದಲಿಗೆ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡ ನಂತರ ಆ ಒಂದು ಗೂಗಲ್ ಮೀಟ್ ಅಂತಕ್ಕಂಥ ಅಪ್ಲಿಕೇಶನ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಈ ರೀತಿ ಬರುತ್ತೆ. ಹೊಸದಾಗಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿದ್ದಂತಾರೆ ಕೆಲವೊಂದು ಆಪ್ಷನ್ಸ್ ಕೇಳ್ತಾ ಹೋಗುತ್ತೆ. ಅಲೋ ಅಂತ ಕೇಳುತ್ತೆ, ನೆಕ್ಸ್ಟ್ ಅಂತ ಕೇಳ್ತಾ ಹೋಗುತ್ತೆ. ಅದನ್ನು ನೀವು ಕೊಡ್ತಾ ಹೋದರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸ್ಕ್ರೀನ್ ಓಪನ್ ಆದಂಥ ಸಂದರ್ಭದಲ್ಲಿ ನಾವು ನ್ಯೂ ಮೀಟಿಂಗ್ ಅಂತಕ್ಕಂಥ ಒಂದು ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಬ್ಲೂ ಕಲರಲ್ಲಿ ಕಾಣಿಸ್ತಿಲ್ಲ ಅದನ್ನು. ಅದಕ್ಕಿಂತ ಮುಂಚೆ 3 ಚಿಕ್ಕಿರ್ತಕ್ಕಂಥ ನೋಡ್ಕೊಂಡು ನಾವು ಸೆಟ್ಟಿಂಗ್ಸಲ್ಲಿ ಹೋದರೆ ಸೆಟ್ಟಿಂಗ್ಸಲ್ಲಿ ಡಾಟಾ ಲಿಮಿಟನ್ನು ನಾವು ಮಾಡ್ಕೊತಾ ಹೋಗ್ಬೋದು, ಎಷ್ಟು ಬೇಕಷ್ಟು. ಅವಾಗ ಏನಾಗುತ್ತೆ, ಸ್ವಲ್ಪ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ನಿಮಗೆ ಅನುಕೂಲ ಆಗೋ ಥರ ಮಾಡ್ಕೊಳ್ಳಿ. ಇಲ್ಲಿ ಮೀಟಿಂಗ್ ಅಂತ ಮೀಟ್ ಅಂತ ಕೊಟ್ಟರೆ ಇಲ್ಲಿ ನೆಟ್ ಆಫ್ ಆಗಿದೆ, ಹಾಗಾಗಿ ನಾನು ನೆಟ್ ಆನ್ ಮಾಡ್ತಾ ಇದ್ದೀನಿ. ನ್ಯೂ ಮೀಟಿಂಗ್ ಅಂತ ಕೊಟ್ಟರೆ ಇಲ್ಲಿ ನೋಡಿರಿ, ಗೆಟ್ ಎ ಮೀಟಿಂಗ್ ಲಿಂಕ್ ಟು ಶೇರ್, ಸ್ಟಾರ್ಟ್ ಆ್ಯಂಡ್ ಇನ್ಸ್ಟಾರ್ಟ್ ಮೀಟಿಂಗ್, ಶೆಡ್ಯೂಲ್ ಇನ್ ಗೂಗಲ್ ಕ್ಯಾಲೆಂಡರ್ ಅಂತ 3 ಆಪ್ಷನ್ಸ್ ಬರುತ್ತೆ. ನಿಮಗೆ ಮೊದಲನೇ ಆಪ್ಷನ್ಸನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ಮೊದಲನೇ ಆಪ್ಷನ್ಸಲ್ಲಿ ಗೆಟ್ ಎ ಮೀಟಿಂಗ್ ಲಿಂಕ್ ಟು ಶೇರ್ ಅನ್ನಂತ ಅಂದರೆ ಅಲ್ಲಿ ನಿಮಗೆ ಒಂದು ಲಿಂಕು ಶೇರ್ ಇನ್ವಿಟೇಷನ್ ಅಂತ ಬರುತ್ತೆ. ಇಲ್ಲೊಂದು ಲಿಂಕ್ ಕ್ರಿಯೇಟ್ ಆಗಿದೆ. ಶೇರ್ ಇನ್ವಿಟೇಷನ್ ಅಂತ ಕೊಟ್ಟರೆ ನಮಗೆ ಯಾರಿಗೆ ಕಳಿಸ್ಬೇಕಾಗಿರುತ್ತೆ, ವಿದ್ಯಾರ್ಥಿಗಳ ವಾಟ್ಸಪ್ ಗುಂಪಿಗಾಗಿರ್ಬೋದು ಅಥವಾ ಬೇರೆ ಬೇರೆ ಮೇಯ್ಲಿಗೆ ಅದಕ್ಕೆ ಏನೋ ಕಳಿಸ್ಬೇಕಂದ್ರೆ ಇದ್ರ ಮೂಲಕ ಕಳಿಸ್ಬೇಕಾಗುತ್ತೆ. ನೋಡಿರಿ, ಡ್ರೈವಿಗೆ ಕಳಿಸ್ಕೋಬೋದು, ನಾವು ಮೇಯ್ಲಿಗೆ ಕಳಿಸ್ಕೋಬೋದು, ಕಾಪಿ ಮಾಡ್ಕೋಬೋದು. ಕಾಪಿ ಟು ಕ್ಲಿಪ್ ಬೋರ್ಡ್ ಅಂದರೆ ಲಿಂಕ್ ಅಷ್ಟೇ ಲಿಂಕ್ ಇದಾಗುತ್ತೆ, ಅದು ಕಾಪಿ ಆಗಿರುತ್ತೆ. ಅದನ್ನು ಎಲ್ಲಿ ಬೇಕಲ್ಲಿ ನಮಗೆ ಪೇಸ್ಟ್ ಮಾಡ್ಬೋದು, ಮೆಸೇಜ್ ಮೂಲಕ ಕಳಿಸ್ಬೋದು, ಟೆಲಿಗ್ರಾಮ್ ಮೂಲಕ ಕಳಿಸ್ಬೋದು, ವಾಟ್ಸಪ್ಪು, ಫೇಸ್ಬುಕ್, ಈ ರೀತಿ ಎಲ್ಲಿ ಬೇಕಾದ್ರೂ ನೀವು ಕಳಿಸೋದಕ್ಕೆ ಅವಕಾಶ ಇದೆ. ನಾವು ಬಹುಪಾಲು ವಿದ್ಯಾರ್ಥಿಗಳು ವಾಟ್ಸಪ್ ಗುಂಪುಗಳಿರೋದ್ರಿಂದ ವಾಟ್ಸಪ್ಗೆ ನಾವು ಕಳಿಸ್ಬೇಕಾಗುತ್ತೆ. ಇಲ್ಲಿ ಓಕೆ ಕೊಟ್ಟರೆ ಆ ಯಾವುದಾದ್ರೂ ಒಂದು ಗುಂಪು ವಿದ್ಯಾರ್ಥಿಗಳು ಏನು ಗುಂಪಿರುತ್ತೋ ಆ ಒಂದು ವಾಟ್ಸಪ್ ಗುಂಪಿಗೆ ಕಳಿಸ್ಬೇಕಾಗುತ್ತೆ. ಈಗ ನಾನು ಉದಾಹರಣೆ ಯಾವುದಾದ್ರು ಒಂದು ಗುಂಪಿಗೆ ಕಳಿಸ್ತಾ ಹೋಗ್ತೀನಿ. ನೋಡೋಣ, ಒಂದು ಯಾವುದಾದ್ರು ಒಂದು ಮೆಸೇಜ್ ಯಾವ ರೀತಿ ಕಳಿಸೋದು ಅಂತೇಳಿ. ಈಗ ಉದಾಹರಣೆ ಈ ಒಂದು ನನ್ನ ಒಂದು ಅಡ್ರೆಸ್ಗೆ ನಾನು ಕಳಿಸ್ಕೊತಾ ಇದ್ದೀನಿ. ಓಕೆ ಅಂಥೇಳಿ ಇಲ್ಲಿ ಕೊಟ್ಟರೆ ಈ ರೀತಿಯಾದ ಮೆಸೇಜ್ ಬರುತ್ತೆ. ಈ ರೀತಿ ಒಂದು ಲಿಂಕ್ ಕ್ರಿಯೇಟ್ ಆಗುತ್ತೆ. ಇದೊಂದು ಲಿಂಕ್ ಇದ್ದರೆ ನೀವು ಯಾವ ಬೇಕಾದ್ರೂ ಇದೇ ಲಿಂಕ್ ಮೂಲಕನೇ ಜಾಯ್ನ್ ಆಗ್ಬೋದು. ಈ ಲಿಂಕನ್ನು ಎಲ್ಲ ವಿದ್ಯಾರ್ಥಿಗಳು ಕಳಿಸಿದ್ರೆ ಆ ಟೈಮಿಗೆ ಸರಿಯಾಗಿ ಜಾಯ್ನ್ ಆಗಿರಿ ಅಂತ ಹೇಳಬೇಕು. ಮತ್ತು ಇನ್ನೂ ಒಂದು ಏನಪ್ಪ ಅಂದರೆ, ಯಾರಾದರೂ ಇಲ್ಲಿ ಜಾಯ್ನ್ ಆದಂಥ ಸಂದರ್ಭದಲ್ಲಿ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು ಅವರ ಜಾಯ್ನಿಂಗ್ ರಿಕ್ವೆಸ್ಟನ್ನು ಮೊದಲು ನೀವು ಅವ್ರು ಜಾಯ್ನ್ ಆಗೋದಕ್ಕಿಂತ ಮುಂಚೆ ನೀವು ಜಾಯ್ನ್ ಆಗಬೇಕಾಗುತ್ತೆ. ಗುಂಪಿಗೆ ಜಾಯ್ನ್ ಆಗಿ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಈಗ ಒಂದು ಸರಿ ಲಿಂಕನ್ನು ಕಳಿಸ್ಕೊಟ್ಟಾದ್ಮೇಲೆ ಓಕೆ ಮುಗೀತು. ಈಗ ನೆಕ್ಸ್ಟ್ ನೀವು ಹೇಗೆ ಜಾಯ್ನ್ ಆಗಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಪ್ರತಿ ಸರಿ ವಾಟ್ಸಪ್ಪಲ್ಲಿ ಕಳಿಸತಕ್ಕಂಥ ಲಿಂಕಿಗೆ ಹೋಗಿ ಡೈರೆಕ್ಟಾಗಿ ಓಕೆ ಅಂತ ಅದ್ರ ಮೇಲೆ ಲಿಂಕ್ ಮೇಲೆ ಕ್ರಿಯೇಟ್ ಮಾಡಿದರೆ ನಿಮ್ಗೆ ಯಾವುದು ಮೇಲ್ ಅಡ್ರೆಸ್ ಒಂದಿದ್ದರೆ ಒಂದರಲ್ಲಿ ಹಂಗೆ ಡೈರೆಕ್ಟ್ ಓಪನ್ ಆಗುತ್ತೆ. ಇಲ್ಲಾಂದರೆ ಯಾವ ಮೇಲ್ ಅಂತ ಕೇಳುತ್ತೆ. ಇಲ್ಲಿ 2 ಮೇಲ್ ಇರೋದ್ರಿಂದ ಒಂದು ಮೇಲಿಂದ ಓಪನ್ ಮಾಡ್ತಾಯಿದ್ದೆ ನಾನು. ನೋಡಿ, ಈ ರೀತಿಯಾಗಿರ್ತಕ್ಕಂಥ ಒಂದು ಹೋಮ್ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಕ್ಯಾಮ್ರಾ ಸಿಂಬಲ್ ಇದೆ. ಕ್ಯಾಮ್ರಾವನ್ನು ಆಫ್ ಮಾಡ್ಕೊಬೋದು ಬೇಕಾದ್ರೆ ನೀವು. ಟೀಚರ್ಸ್ ಕ್ಯಾಮ್ರಾ ಆಫ್ ಮಾಡ್ಕೊಳ್ಳೋದಕ್ಕಿಂತ ಆನ್ ಮಾಡ್ಕೊಂಡಿದ್ರೆ ಬೆಸ್ಟ್ ಆಗುತ್ತೆ. ಇಲ್ಲ ನಾವು ಕಾಣಿಸೋದು ಬೇಡ, ಏನು ಕೆಲವು ಮನೆಯಲ್ಲಿ ಸ್ಕ್ರೀನ್ ಅಷ್ಟು ಚೆನ್ನಾಗಿ ಕಾಣಿಸ್ತಿರಲ್ಲ, ಬ್ಯಾಕ್ಗ್ರೌಂಡ್ ಚೆನ್ನಾಗಿರಲ್ಲ, ಆ ಟೈಮಲ್ಲಿ ಕ್ಯಾಮ್ರಾ ಆಫ್ ಮಾಡ್ಕೊಂಡ್ರೆ ನಡೀತಿದೆ. ವಾಯ್ಸ್ ಅಂತೂ ಮಾತಾಡ್ತಕ್ಕಂಥವ್ರು ಮೈಕ್ ಅಂತೂ ಆನ್ ಮಾಡ್ಕೊಂಡೇ ಇರಬೇಕಾಗುತ್ತೆ. ಮೈಕ್ ಆನ್ ಮಾಡ್ಕೊಳ್ಳೋದ್ರೆ ಆಗಲ್ಲ. ಇನ್ನು ಉಳಿದಂತೆ ಕೆಳಗಡೆ ಶೇರ್ ಸ್ಕ್ರೀನ್ ಅಂತ ಬರುತ್ತೆ. ನೀವು ಏನಾದರೂ ಸ್ಕ್ರೀನ್ ಅಷ್ಟೇ ಶೇರ್ ಮಾಡ್ತೀರಂದರೆ ಸ್ಕ್ರೀನನ್ನು ಶೇರ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ನಾವು ಜಾಯಿನ್ ಅಂತ ಕೊಡಬೇಕಾಗುತ್ತೆ. ಜಾಯಿನ್ ಅಂತ ಕೊಟ್ಟದ ಸಂದರ್ಭದಲ್ಲಿ ಈ ರೀತಿಯಾಗಿ ಅದು ನೀವು ಆ ಲಿಂಕಿಗೆ ಜಾಯಿನ್ ಆಗಿದ್ದೀರಾ ಅಂತ ಇಲ್ಲೇ ಇದ್ದುಕೊಂಡಿದ್ದೆ. ಬೇಕಾದ್ರೆ ಯಾರಿಗಾದ್ರು ಲಿಂಕ್ ಜಾಯಿನ್ ಮಾಡೋದಾದ್ರೆ ಮಾಡ್ಬೋದು, ಇನ್ವೈಟ್ ಮಾಡ್ಬೋದು, ಬೇಡ ಅಂದರೆ ಬೇಡ. ಈಗ ವಿದ್ಯಾರ್ಥಿಗಳು ಯಾರಾದರೂ ಜಾಯಿನ್ ಆದಾಗ ಇಲ್ಲಿ ನಿಮಗೆ ಕೇಳುತ್ತೆ, ಯಾರೋ ಒಬ್ರು ನಿಮಗೆ ಇಲ್ಲಿ ವೇಟಿಂಗ್ ಮಾಡ್ತಾ ಇದ್ದಾರೆ, ಇಲ್ಲಿ ಕ್ಲಾಸ್ ರೂಮ್ಗೆ ಎಂಟ್ರಿ ಆಗೋದಕ್ಕೆ ಜಾಯಿನ್ ಮಾಡ್ಕೊತೀರಾ ಅಂತ. ಅದರಲ್ಲಿ ಡೆನಿ ಮತ್ತು ಅಡ್ಮಿಟ್ ಅಂತ 2 ಆಪ್ಷನ್ಸ್ ಬರ್ತವೆ. ನೀವು ಅಡ್ಮಿಟ್ ಅಂತ ಕೊಟ್ಟರೆ ಅವರು ಜಾಯಿನ್ ಆಗ್ತಾ ಹೋಗ್ತಾರೆ. ಆ ನಂತರ ನೀವು ತರಗತಿಯನ್ನು ಸ್ಟಾರ್ಟ್ ಮಾಡ್ಕೊಂಡು ನೀವು ಮಾತಾಡ್ತಾ ಇದ್ರೆ ಅವ್ರಿಗೆ ಕೇಳಿಸ್ತಾ ಇರುತ್ತೆ. ಇನ್ನು ಇಲ್ಲಿ ನೋಡ್ತಾ ಹೋಗಿ, ಮೊದಲಿಗೆ ಇಲ್ಲಿ ರೆಡ್ ಮಾರ್ಕ್ ಇರ್ತಕ್ಕಂಥ ಒಂದು ಫೋನ್ ಸಿಂಬಲ್ ಇರ್ತಕ್ಕಂಥದ್ದೇ, ಅದನ್ನು ರಿಸೀವರ್ ಸಿಂಬಲ್, ಅದನ್ನು ಒತ್ತಬೇಡಿ. ಅದನ್ನು ಒತ್ತಿದ್ರೆ ಕಟ್ಟಾಗಿ ಹೋಗ್ಬಿಡುತ್ತೆ. ಇನ್ನು ಅದು ಬಿಟ್ಟರೆ ಕ್ಯಾಮ್ರಾ ಆಫ್ ಆಗುತ್ತೆ, ಆನ್ ಆಗುತ್ತೆ. ಏನಾದ್ರು ಬಿಟ್ಟರೆ ಮೈಕು, ನೀವು ಮಾತಾಡೋದು ಅವ್ರಿಗೆ ಕೇಳಿಸ್ದಂಗೆ ಆಗಿಬಿಡುತ್ತೆ. ಮೈಕನ್ನು ಆಫ್ ಮಾಡಿದರೆ ವಿದ್ಯಾರ್ಥಿಗಳಿಗೆ ಹೇಳಿ ಮೈಕೆಲ್ಲ ಆಫ್ ಮಾಡ್ಕೊಳ್ಳಿ, ಕ್ಯಾಮ್ರಾವನ್ನು ಆನ್ ಮಾಡ್ಕೊಳ್ಳಿ ಅಂತೇಳಿ. ಯಾಕಂದರೆ ವಿದ್ಯಾರ್ಥಿಗಳು 2 ಆಫ್ ಮಾಡಿದರೆ ಎಲ್ಲಿದ್ದಾರೆ ಅಂತ ಗೊತ್ತಾಗೋದಿಲ್ಲ, ನಮಗೆ ಏನು ಮಾಡ್ತಾ ಇದ್ದಾರೆ, ಕ್ಲಾಸ್ ಕೇಳ್ತಾ ಇದ್ರಲ್ಲ ಅಂತೇಳಿ. ಮೈಕ್ ಕನಿಷ್ಠ ಕ್ಯಾಮ್ರಾ ಆನ್ ಮಾಡಿದ್ರೆ ಮುಂದೆ ಕೂತ್ಕೊಂಡಿರ್ತಾರೆ ಅವ್ರು, ಎಲ್ಲಿ ಹೋಗೋದಿಲ್ಲ. ಹಾಗಾಗಿ ಮೈಕ್ ಆಫ್ ಮಾಡಿ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಅಂತೇಳಿ. ಇನ್ನು 3 ಚಿಕ್ಕಿ ಇದೆ ನೋಡಿ, ಇಲ್ಲೊಂದಾಗೆ 3 ಚಿಕ್ಕಿಗಳ ಒಂದು
ಸಿಂಬಲ್ ಇದೆ, ಅಲ್ಲಿ ನೀವು ಶೇರ್ ಸ್ಕ್ರೀನ್ ಅಂತ ಬರುತ್ತೆ. ಇಲ್ಲಿ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿ ನೀವು ಯಾವ್ದನ್ನ PPT ಏನಾದ್ರು ಮಾಡ್ಕೊಂಡಿದ್ರೆ ಅಥವಾ ಯಾವ್ದಾದ್ರು ಪಿಕ್ಚರ್ಸ್ ತೋರ್ಸಂಗಿದ್ರೆ ಅದನ್ನ ಕೈಯಲ್ಲಿ ಬರೆದಿರ್ತಕ್ಕಂಥ ಡಯಾಗ್ರಾಮ್ ಅನ್ನೇ ಪಿಕ್ಚರ್ ಆಗಿ ಮಾಡ್ಕೊಂಡಿದ್ರೆ ನೀವು ಲೆಕ್ಕಗಳು ಮಾಡ್ಕೊಂಡಿರ್ಬೋದು, ಅಥವಾ ಏನೇ ನಿಮಗೆ ಅವ್ರಿಗೆ ವಿದ್ಯಾರ್ಥಿಗಳಿಗೆ ತೋರಿಸ್ಬೇಕು ಅನ್ನೋದಾದ್ರೆ ಇಲ್ಲಿ ಶೇರ್ ಸ್ಕ್ರೀನ್ ಅಂತಿದೆ, ಸ್ಕ್ರೀನ್ ಅನ್ನ ಶೇರ್ ಮಾಡ್ಬೇಕಾಗುತ್ತೆ. ಸೆಟ್ಟಿಂಗ್ಸ್ ಅಂತ ಹೋಗಿ ಕೆಲವು ಸೆಟ್ಟಿಂಗ್ಸ್ ಅನ್ನ ಮಾಡ್ಬೋದು, ಲ್ಯಾಂಗ್ವೇಜ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ, ಬೇಡ ಅದು ಪ್ರಾಬ್ಲಮ್ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಶೇರ್ ಸ್ಕ್ರೀನ್ ಅಂತ ಕೊಟ್ರೆ ಸ್ಟಾರ್ಟ್ ಶೇರಿಂಗ್ ಅಂತ ಬರುತ್ತೆ, ಸ್ಟಾರ್ಟ್ ನೌ ಅಂತ ಕೊಟ್ರೆ ಈಗ ನೀವು ಏನಿಲ್ಲಿ ವರ್ಕ್ ಮಾಡ್ತಾ ಇದ್ರೋ ಅದೆಲ್ಲ ಕಾಣಿಸ್ತಾ ಇರುತ್ತೆ. ನೀವು ವಾಪಸ್ ಹೋಗಿ ಉದಾಹರಣೆ ನಿಮಗೆಲ್ಲ ಒಂದು ವಾಟ್ಸಪ್ ಅಲ್ಲಿ ಏನೋ ಒಂದು ಡಾಟಾ ಇದೆ, ಆ ಡಾಟಾವನ್ನು ತೋರಿಸ್ಬೇಕಾಗಿರುತ್ತೆ. ಆ ಟೈಮಲ್ಲಿ ಈ ರೀತಿಯಾಗಿ ಏನೋ ಒಂದು ಡಾಟಾವನ್ನು ನೀವು ತೋರಿಸ್ತಾ ಹೋದ್ರೆ ಅವ್ರಿಗೆ ಅಲ್ಲಿ ಕಾಣಿಸ್ತಾ ಇರುತ್ತೆ ವಿದ್ಯಾರ್ಥಿಗಳಿಗೆ. ಹೀಗೆ ನೀವು ಗೂಗಲ್ ಮೀಟ್ ಮೂಲಕ ತರಗತಿಗಳನ್ನ ಮಾಡಬಹುದು. ಧನ್ಯವಾದಗಳು.